ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ನಾವು ಮಾತಾಡ್ತಿರುವಂತಹ ವಿಷಯ ಮತ್ತು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಸೌಜನ್ಯ ಕೇಸ್ ಹಳ್ಳ ಹಿಡಿದಿದ್ದು ಯಾಕೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಸೌಜನ್ಯ ನಡೆದಂತಹ ಆ ಒಂದು ಕೇಸ್ ನಡೆದಂತಹ ಆ ದಿನ ಏನಿದೆ, ಆ ದಿನ ಅವತ್ತು ಅಲ್ಲಿ ಸ್ಥಳದಲ್ಲಿ ಇದ್ದವರು ಯಾರು, ಆ ಸಂತೋಷ್ ರಾವ್ ಅನ್ನುವಂಥ ವ್ಯಕ್ತಿಯನ್ನ ನೋಡಿದಂಥವರು ಯಾರು, ಆ ವ್ಯಕ್ತಿ ನೋಡಿದ್ದಾರೆ ಅಂತಂದರೆ ಅವರನ್ನ ಕೋರ್ಟ್ಗೆ ಸಾಕ್ಷಿಯಾಗಿ ಕರೀಲಿಲ್ಲ ಯಾಕೆ? ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನು ಕೆಲವರು ಹೇಳಿದ್ದನ್ನು ತಾವು ಗಮನಿಸಿರ್ತೀರಿ, ಈ ಒಂದು ಕೇಸ್ಗೆ ಕೋಟಿ ಕೋಟಿ ಖರ್ಚಾಯಿತು ಹಾಗೆ ಹೀಗೆ ಅಂತ ಹೇಳಿ. ಆ ಕೋಟಿ ಲಕ್ಷ ಖರ್ಚಾಗಿದ್ದು ಇದೇ ಕಾರಣಕ್ಕ? ಇಂಥ ಹಲವು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ವಿಶೇಷ ಕಾರ್ಯಕ್ರಮವೇ ಈ ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮ. ವೀಕ್ಷಕರೇ, ನಮ್ಮ ಜೊತೆಗೆ ಈಗ ಆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಆ ವಿಶೇಷ ವ್ಯಕ್ತಿ ಈ ಕೇಸ್ಗೆ ಯಾವ ರೀತಿ ಲಿಂಕ್ ಆಗ್ತಾರೆ, ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರಿಗೆ ಏನು ಗೊತ್ತಿದೆ, ಈ ಸೌಜನ್ಯ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮಾತು ಯಾವ ಕಾರಣಕ್ಕೆ ಮುಖ್ಯ ಆಗುತ್ತೆ, ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ತಡ ಮಾಡದೆ ಆ ಅತಿಥಿಯನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಈಗ ಇದ್ದಾರೆ ಗೋಪಾಲ್ ಪೂಜಾರಿ ಅವರು. ಗೋಪಾಲ್ ಪೂಜಾರಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಸರ್. ವೀಕ್ಷಕರೇ, ಇನ್ನೊಂದ್ಸರಿ ನಾನು ಹೇಳಕ್ ಬಯಸ್ತೀನಿ, ಇದೇ ಗೋಪಾಲ್ ಪೂಜಾರಿ ಅವರು. ಯಾಕೆ ನಾವು ಗೋಪಾಲ್ ಪೂಜಾರಿ ಅವ್ರನ್ನ ಕೂರಿಸ್ಕೊಂಡಿದ್ದೀವಿ, ಇವರಿಗೂ ಸೌಜನ್ಯ ಕೇಸ್ಗೂ ಏನ್ ಸಂಬಂಧ, ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಬಹುದು. ನಾನು ಇದನ್ನ ಮತ್ತೆ ಸೂಪರ್ ಎಕ್ಸ್ಕ್ಲೂಸಿವ್ ಅಂತ ಹೇಳ್ತಾ ಇದ್ದೀನಿ. ಈ ಗೋಪಾಲ್ ಪೂಜಾರಿ ಅವರು ಅವತ್ತು ಆ ಸ್ಥಳದಲ್ಲಿ ಇದ್ದರು, ಇವರು ಒಬ್ಬ ಸಾಕ್ಷಿಯಾಗಿದ್ದರು. ಹಾಗಿದ್ರೆ ತದನಂತರ ಆದಂತಹ ಬೆಳವಣಿಗೆ ಏನು, ಅವತ್ತೇನ್ ನಡೀತು ಅನ್ನೋದನ್ನ ಇದೇ ಗೋಪಾಲ್ ಪೂಜಾರಿ ಅವರಿಂದ ಕೇಳ್ತಾ ಹೋಗೋಣ. ಗೋಪಾಲ್ ಪೂಜಾರಿ ಅವರೇ, ಸೌಜನ್ಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ವಿಚಾರ ಯಾವ್ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಅನ್ನೋದು ತಮಗೂ ಗೊತ್ತಿದೆ, ತಮ್ಮ ಗಮನಕ್ಕೂ ಕೂಡ ಬಂದಿದೆ. ನೀವು ಅವತ್ತು ಏನೇನು ನಡೀತು ಅಂತ ಹೇಳ್ತಾ ಹೋಗಿ. ಸೌಜನ್ಯ ಅವತ್ತು ಅಪಹರಣ ಆದ ದಿನ ನೀವು ಅಲ್ಲಿ ಇದ್ರ, ಅವತ್ತು ಆ ವ್ಯಕ್ತಿಯನ್ನ ಗಮನಿಸಿದ್ರ, ಹೇಗೆ? ಹೌದು, ನಾನು ಒಂದು 3 ಗಂಟೆಗೆ ನಾನು ಧರ್ಮಸ್ಥಳದಲ್ಲಿ ಕೆಲಸಕ್ಕಿದ್ದೆ, ಅಂಗಡಿಯಲ್ಲಿ, ಅಲ್ಲಿ ಲೈನ್ ಅಂಗಡಿ ಅಂತ ಇದೆ, ಅಲ್ಲಿ ನಾನು ಕೆಲಸಕ್ಕೆ ಇದ್ದೆ. ಸಾಧಾರಣ ಕೆಲಸ ಬಿಡಿಸಿ ಅಲ್ಲೊಂದು 3 ಗಂಟೆಗೆ 3:30 ಹೊತ್ತಿಗೆ ನಾವೊಂದು ಅಲ್ಲಿ 4 ಮಂದಿಯನ್ನು ಕೆಲಸಕ್ಕೆ ಕರ್ಕೊಂಡು ಹೋಗ್ತೇವೆ. ನನ್ನ ಓನರ್ನ ತೋಟ ಇದೆ ದೊಂಡಾಲೆಯಲ್ಲಿ, ಅಲ್ಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತೇನೆ ಒಂದು 4 ಮಂದಿಯನ್ನು. ಆ ಟೈಮಲ್ಲಿ ನಾನು ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಹೋಗೋದು. ಒಂದು 3:30 ಹೊತ್ತಿಗೆ ನಾನು ಆ ಟರ್ನಲ್ಲಿ ಬರುವಾಗ ಸಂತೋಷ್ ರಾವ್ ಎಂಬವನು ಅಲ್ಲಿ ಮರದ ಹತ್ತಿರ ನಿಂತಿದ್ದ, ಒಂದು ಚೀಲ ಹಿಡ್ಕೊಂಡು ನಿಂತಿದ್ದ. ಓಕೆ. ಅದು ಸಹ ನಾನು ಯಾಕೆಂದರೆ ಅದು ಆ ಟರ್ನಲ್ಲಿ ಬರುವಾಗ ಸ್ಲೋ ಆಗಿ ಬರಬೇಕಾಗ್ತದೆ, ಫಾಸ್ಟ್ ಬರಲಿಕ್ಕೆ ಆಗೋದಿಲ್ಲ ಬಂಗಾಳಿಗೆ ಹೋಗುವ ಟರ್ನಲ್ಲಿ. ಆ ಮೂಮೆಂಟಲ್ಲಿ ಅವನನ್ನು ನಾನು ನೋಡಿದ್ದೆ. ನೋಡಿ ಸೀದಾ ನಾನು ಗಾಡಿ ನಿಲ್ಲಿಸಲಿಲ್ಲ, ಸೀದಾ ಹೋದಲ್ಲಿ ನೀರು ಇರ್ತದೆ, ಫಾಸ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ, ಕೆಳಗೆ ಡೌನಲ್ಲಿ ನೀರು ಇರ್ತದೆ. ಆ ರೋಡಲ್ಲಿ ದಾಟಿ ಸೀದಾ ಹೋಗುವಾಗ ದೊಂಡಲೆಗೆ ಹೋಗಿ ಕೆಲಸ ಮುಗಿಸಿ ಬಂದಿದ್ದೇನೆ. ಸಾಯಂಕಾಲ ಅಲ್ಲಿ ಕೆಲಸಕ್ಕೆ ಹೋಗಿ ಕರ್ಕೊಂಡು ಹೋದಾಗ ಒಂದು 6 ಗಂಟೆಗೆ ಆಗ್ತದೆ, 5:30 6 ಗಂಟೆವರೆಗೆ ನಾನು ವಾಪಸ್ ಕರ್ಕೊಂಡು ಬರ್ತೇನೆ ಅವರನ್ನು. ಓಕೆ. ವಾಪಸ್ ಕರ್ಕೊಂಡು ಬರುವಾಗ ಬಂದು ಧರ್ಮಸ್ಥಳಕ್ಕೆ ಬಿಟ್ಟು ನಾನು ಅಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಸಾಧಾರಣ ಒಂದು 6:30 7 ಗಂಟೆ ಹೊತ್ತಿಗೆ ನಮಗೆ ಸ್ವಲ್ಪ ಕೆಲವರು ಸುದ್ದಿ ಹೇಳ್ತಾರೆ, ಸೌಜನ್ಯ ಕಾಣೆ ಆಗಿದ್ದಲ್ಲ, ಸೌಜನ್ಯ ಇಲ್ಲ ಅಂತ. ನಾವು ಅದನ್ನು ಅಷ್ಟೇನು ಗೊತ್ತಿರಲಿಲ್ಲ. ನಾನು ಯಾಕೆಂದರೆ ಅವರ ಮನೆಯಲ್ಲಿ ಸಹ ನಾನು ಒಂದು 2 ವರ್ಷ ಕೆಲಸ ಮಾಡಿದ್ದೇನೆ ಸೌಜನ್ಯನ ಮನೆಯಲ್ಲಿ. ಸೌಜನ್ಯ ಅಂದರೆ ಪಾಂಗಲ ಬಾಲ್ಗೌಡ್ರ ಮನೆಯಲ್ಲಿ, ಅವರ ಅಜ್ಜನ ಮನೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ಅಲ್ಲಿಂದ ನಾನು ಇಲ್ಲಿ ಅಂಗಡಿಯಲ್ಲಿ ಬಂದು ಹೇಳುವಾಗ 7 ಗಂಟೆಗೆ ನನ್ನಲ್ಲಿ ಹೇಳಿದರು, ಈಗ ಕಾಣೆ ಆಗಿದ್ದಲ್ಲ ಅಂತ. ಆಗ ಒಂದು 8:15ಕ್ಕೆ ನಾವು ಸಹ ಹೋದ್ವಿ, ಅಲ್ಲಿ ಸ್ಪಾಟ್ ಹತ್ರ ಹೋಗಿದ್ದೆ. 9 ಗಂಟೆ ಹೊತ್ತಿಗೆ ನಾನು ಹೋಗಿದ್ದೇನೆ. 9 ಗಂಟೆ ಹೋಗುವಾಗ ಅಲ್ಲಿ ಒಂದು ಸ್ವಲ್ಪ ಜನ ಇದ್ದರು, ಹುಡುಕಿದ್ರು. ಸಾಧಾರಣ ನಾವು ಸಹ ಹುಡುಕಿದ್ದೆವು, ಸಾಧಾರಣ ನೇತ್ರಾವತಿಯಲ್ಲಿ ಆಸ್ಪಾಸಲ್ಲೆಲ್ಲ ಹುಡುಕಿದ್ದೆವು. ಮತ್ತು ಆ ದಡದ ಆ ಕಡೆ ನಾನು ಹೋಗಲಿಲ್ಲ, ಈ ರೋಡ್ ಹತ್ರ ಎಲ್ಲ ಹುಡುಕಿದ್ದೆವು. ಆಗ ಸಿಗಲಿಲ್ಲ. ಸಾಧಾರಣ ಒಂದು 10:30 ಗಂಟೆಗೆ ನನ್ನ ಓನರ್ ಫೋನ್ ಮಾಡ್ತಾರೆ, ಅಂಗಡಿ ಕ್ಲೋಸ್ ಆಗುವ ಟೈಮ್ ಆಯಿತು ಬಾ ಅಂತೇಳಿ. ನಾನು ಬಂದು ಸೀದಾ ಅಂಗಡಿಯಿಂದ ದನಿಯನ್ನು ಕರ್ಕೊಂಡು ಉಜಿರೆಗೆ ಹೋದೆ. ಉಜಿರೆ ಹೋಗಿ ಮರು ದಿವಸ ನಾನು ಸಾಧಾರಣ ಒಂದು 8 ಗಂಟೆಗೆ ಅಂಗಡಿ ಬರ್ತೇವೆ. ಅಂಗಡಿ ಬಂದು ಓಪನ್ ಮಾಡಿದಾದ್ಮೇಲೆ ನಾನು ಅಲ್ಲಿಂದ ಮರು ದಿವಸ ತೋಟಕ್ಕೆ ಹೋಗ್ತೇನೆ ಕರ್ಕೊಂಡೋಗಿ. ಬೇರೆ ಕೆಲಸದವರು ಇರ್ತಾರೆ, ಅವರನ್ನು ಕರ್ಕೊಂಡು ಹೋಗ್ತೇನೆ. ಆಗ ಹೋಗಿ ನಾನೊಂದು 10:30 ಗಂಟೆ ಹೋಗಿ ಅಲ್ಲಿ ತೋಟದಲ್ಲಿ ಇರುವಾಗ ನನಗೊಂದು ಕಾಲ್ ಬರ್ತದೆ, ಈಗೀಗ ಸೌಜನ್ಯನ ಬಾಡಿ ಸಿಕ್ತಾ ಅಂತ. ತಕ್ಷಣ ನಾನು ಅಲ್ಲಿ ಓನರಲ್ಲಿ ಹೇಳಿಲ್ಲ, ನಾನು ಆಟೋ ಸ್ಟಾರ್ಟ್ ಮಾಡಿಕೊಂಡು ಸೀದಾ ಬಂದಾಗ ಅಲ್ಲಿ ಜನ ಸೇರಿದ್ರು, ಒಂದು 2-3. ಆ ಸ್ಪಾಟ್ ಹತ್ರ ತೋರಿಸಿದ್ರು. ಆ ದಡ ದಾಟಿ ನಾನು ಹೋದೆ. ಅದೊಂದು ಸ್ವಲ್ಪ ನೀರಿತ್ತು, ಆ ನೀರು ದಾಟಿ ಹೋಗುವಾಗ ಒಂದು ಮರದ ದಿಂಬಿತ್ತು, ಅದರ ಸೈಡಲ್ಲಿ ಆ ಸೈಡಲ್ಲಿ ಏನಾಯಿತು
ಯಾಕಂದರೆ ಕೈ ಒಂಥರ ಒಂದು ಟೈಪ್ ಕಟ್ಟಿದ್ರು, ಕಾಲು ಸ್ವಲ್ಪ ಇತ್ತು, ಮತ್ತು ಬಟ್ಟೆ ಮೇಲೆ ಕಡೆ ಹರಿದಿತ್ತು. ಇದು ಯಾವುದೂ ಇರಲಿಲ್ಲ, ಅದಕ್ಕೆ ಬಟ್ಟೆ ಮತ್ತೆ ಹಾಕಿದ್ರು ಅವರು. ಆ ಸ್ಪಾಟಲ್ಲಿ ನೋಡುವಾಗ ಪೊಲೀಸ್ ಅವರಿದ್ದರು, ಇಬ್ಬರು ಇದ್ದರು ಅಲ್ಲಿ, ಡಿ ಕೃಷ್ಣ ಮತ್ತು ಮತ್ತೊಬ್ಬರು ಇದ್ದರು. ಆ ಪೊಲೀಸ್ ಅವರೊಬ್ಬರು ಇದ್ದರು. ಪೊಲೀಸ್ ಅವರು ತಕ್ಷಣ ಹೇಳಿದರು ಹೋಗಿ ಹೋಗಿ ನಿಲ್ಬೇಡಿ ಅಂತ ಹೇಳಿ. ಅಲ್ಲಿಂದ ನಾನು ಸೀದಾ ಹೋಗಿ ಹೋದೆ ನಾನು ಅಂಗಡಿ ಹತ್ರ ಹೋದಾಗ ಅಲ್ಲಿ ನಾವು ಈಗಲೇ ಮಾತಾಡುವಾಗ ನಾನು ಹೇಳಿದೆ ಹೀಗೆ, ಅಲ್ಲಿ ಒಬ್ಬ ನಿನ್ನೆ ಸಾಯಂಕಾಲ ಹೋಗುವಾಗ ಮಾರ್ರೆ ಒಬ್ಬ ನಿಂತಿದ್ದ, ಉದ್ದಾಗಿ ಹೈಟಾಗಿ ಉದ್ದ ಕೂದಲಿನ ಒಬ್ಬ ನಿಂತಿದ್ದ ಅಂತ. ನಾನು ಪ್ರಭಾಕರ ಪೂಜಾರಿ ಅಂತ ಒಬ್ಬರು ಇದ್ದ ಅಂಗಡಿಯಲ್ಲಿ, ಅವರಲ್ಲಿ ನಾವು ಮಾತಾಡ್ತಿದ್ವಿ ಹೀಗೆ ಇದ್ದ ಅಂತ. ಆ ಹೊತ್ತಿಗೆ ಸಾಧಾರಣ ಸಾಯಂಕಾಲ ಹೊತ್ತು ಸಾಧಾರಣ ಟೈಮ್ ಆಗುವಾಗ ಒಂದು ಇವರದ್ದು ಪೂಜಾರಿ ಕಾಲ್ ಮಾಡಿದ್ರು, ಈಗ ಮರ ಅಲ್ಲಿ ಒಬ್ಬ ಸಿಕ್ಕಿದ್ದಾನೆ ನೋಡು, ನೀನು ಇವನ ನೋಡಿದ್ಯಾ ನೀನು, ಹೌದಾ ನೋಡ ಈ ಥರ ಇದ್ದಾನ ಅಂತ ಹೇಳಿದ್ರು. ಆ ತಕ್ಷಣ ಫೋನ್ ಮಾಡಿದ ಕೂಡಲೇ ನಾನು ಹೋದೆ. ಹೋಗುವಾಗ OP ಹತ್ರ ಹೋದೆ. OP ಹತ್ರ ಹೋಗುವಾಗ ಇವನ ಅಲ್ಲಿ ಜನ ಸೇರಿದ್ರು, ನನ್ನನ್ನು ಕರೆದ್ರು, ನೋಡು ಇವನ ನೋಡಂತ. ನೋಡುವಾಗ ಅವನೇ ಅದೇ ಡ್ರೆಸ್ ಹಾಕ್ಕೊಂಡಿದ್ದ, ಅದೇ ಕೂದಲಿತ್ತು, ಚೀಲ ಇತ್ತು ಅವನ ಕೈಯಲ್ಲಿ, ಒಂದು ಚಿಕ್ಕದೊಂದು ಚೀಲ ಇತ್ತು. ಅದನ್ನು ನೋಡಿದ ಕೂಡಲೇ ಇವನನ್ನೇ ನೋಡಿದಂತ ಹೇಳಿದ್ದೇನೆ ಅವರಲ್ಲಿ ಕೂಡಲೇ. ಆಗ ತಕ್ಷಣ ಪೊಲೀಸರು ಹೇಳಿದ್ದು ಇವನ್ನ ನೋಡಿದ್ದಾನೆ ಅಂತಲ್ಲ ಅಂತ. ಅವನೇ ಸಂತೋಷ್ ರಾವ್ ಆಗಿದ್ದ, ನೀವು ಸಂತೋಷ್ ರಾವನ್ನೇ ನೋಡಿದ್ದು? ಅವನೇ ಸಂತೋಷ್ ರಾವ್ ಆಗಿದ್ದ. ಜಸ್ಟ್ ಡ್ರೆಸ್ ಹಾಕೊಂಡು ಅವನೇ ಇದ್ದ, ಹೈಟ್ ಇದ್ದ, ಪರ್ಸನಾಲಿಟಿ ಎಲ್ಲ ಕರೆಕ್ಟ್ ಇದ್ದ, ಹೈಟ್ ಇದ್ದ ಅವನೇ. ಆ ಸ್ಪಾಟ್ಗೆ ಕರ್ಕೊಂಡು ಹೋಗಿ ಇದ್ದಾಗ ಅಲ್ಲಿಂದ ನಾನು ಅವರನ್ನೇ ನೋಡಿದ್ದಂತ ಹೇಳಿದ್ದೇನೆ. ನೋಡಿದ ಕೂಡಲೇ ಅಲ್ಲಿ ಹೇಳಿದ್ರು, ನೀನು ಬೆಳ್ತಂಗಡಿಗೆ ಬಸ್ ಬರಬೇಕು, ಕರೆದ್ರೆ ಬರ್ತೀಯ ಅಂತ ಹೇಳಿದ್ರು. ಬೆಳ್ತಂಗಡಿಗೆ ಬರ್ತೇನೆ ಅಂತ ಹೇಳಿದ್ರು. ನನ್ನನ್ನು ರಾತ್ರಿ ಸ್ಟೇಷನ್ಗೆ ಕರೆದ್ರು, ಫೋನ್ ಮಾಡಿದ್ರು ಅಲ್ಲಿ ಅವನನ್ನು ಕರ್ಕೊಂಡು ಅಂತ. ನನ್ನನ್ನು ರಾತ್ರಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು ಬೆಳ್ತಂಗಡಿ ಹತ್ರ. ಬೆಳ್ತಂಗಡಿಯಲ್ಲಿ ನನ್ನನ್ನು ಕೇಳಿದಾಗ ಹೇಳಿದೆ, ಹೌದು ಇವನ ನೋಡಿದ, ಹೌದು ನಾನು ಸರ್ ಅಂತ. ಅಲ್ಲಿ ಮರದ ಅಡಿಯಲ್ಲಿ ನಿಂತಿದ್ದದ್ದು ಹೌದು, ಮಳೆ ಬರ್ತಿತ್ತು, ಇವ ಅಲ್ಲಿ ನಿಂತಿದ್ದ, ಜೋರೇನಲ್ಲ ಅದು ಮಳೆ ಬರ್ತಿತ್ತು, ಆಗ ನಿಂತಿದ್ದ ಅಂತ ಹೇಳಿದ್ದೇನೆ. ಮತ್ತೆ ನನ್ನನ್ನು ರುದ್ರಮುನಿ ಸರ್ ಕರೆದಿದ್ರು, CID ಅವ್ರಿಗೆ, ಅವರು ಕರೆದಿದ್ರು. ಮತ್ತೆ ಮೇಡಮ್ ಒಬ್ಬರು CID ಯಾವ್ದು ಮೇಡಮ್ ಒಬ್ಬರು ಕರೆದಿದ್ರು. ಅಲ್ಲಿಗೆ ಅವ್ರು ಕರೆದಾಗ ಸಹ ಓದಿದ್ದೇನೆ, 1-2 ಸಲ ಹೋಗಿದ್ದೇನೆ ಅಲ್ಲಿ. ಮತ್ತು ನಾನು ಮುಖ್ಯ ವಿಷಯ ಅಂದರೆ ಅಲ್ಲಿಗೆ ಸ್ಪಾಟ್ಗೆ ಕರೆದದ್ದು ತಿಮ್ಮರಡಿ ಅವರನ್ನು ನಾನು ಕರೆದದ್ದು ಹೌದು ನಾನೇ. ತಿಮ್ಮರಡಿ ಅವರೇ ಬನ್ನಿ ಈಗ ಅಂತ, ಯಾವ್ದು ಮರ್ಡರ್ ಆದ ದಿವಸದಲ್ಲಿ ಅಲ್ಲಿ ಬಾಡಿ ಇರುವಾಗನೇ ಕರೆದದ್ದು ನಾನು. ಬನ್ನಿ ಈಗ ಒಂದು ಹೆಣ್ಣು ಮಗಳ ಮರ್ಡರ್ ಆಗಿದೆ, ಅತ್ಯಾಚಾರ ಆಗಿ ಮರ್ಡರ್ ಆಗಿದೆ, ಒಂದ್ಸಲ ಬನ್ನಿ ಅಂತ ಹೇಳಿದೆ. ಅದಕ್ಕೆ ಹೇಳಿದ್ರು ನಾನು ಬರೋದಿಲ್ಲ ಮಾರ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಬನ್ನಿ ಒಂದ್ಸಲ ನೋಡಿ ಹೋಗಿ, ಅದು ಧರ್ಮಸ್ಥಳದಲ್ಲ ನೇತ್ರಾವತಿಯಲ್ಲಿ ಆದದ್ದು, ನೀವು ಒಂದ್ಸಲ ಬಂದು ನೋಡಿ ಹೋಗಿ ಅಂತ ಹೇಳಿದೆ. ಆಗ ಅವತ್ತು ಬರಲಿಲ್ಲ. ಮರುದಿವಸ ಅವರನ್ನು ಕರ್ಕೊಂಡು ಬಾಂಗಾಲ ಸೌಜನ್ಯನ ಮನೆಗೆ ಕರ್ಕೊಂಡು ಹೋಗಿದ್ದೆ ನಾನು ಹೊರಗೆ. ಅಲ್ಲಿ ಮಾತಾಡಿ ಎಲ್ಲ ಆದಮೇಲೆ ವಾಪಸ್ ಬಂದಿದ್ದೇವೆ ನಾವು. ಈಗ ನೀವು ತಿಮ್ಮರೋಡಿ ಅವರನ್ನ ಸ್ಥಳಕ್ಕೆ ಕರೆದ್ರಿ ಬನ್ನಿ ಅಂತ ಹೇಳಿ, ಹೌದಾ? ತಿಮ್ಮರೋಡಿ ಅವರು ಅವಾಗ ನಾನು ಬರಲ್ಲ ಅಂತ ಹೇಳಿ, ಹೌದು ಬನ್ನಿ ಅಂತ ಕರೆದಿದ್ದೇನೆ. ಯಾಕೆ ಬರಲ್ಲ ಅಂತ ಹೇಳಿದ್ರು ಅವರು? ಏನಾದ್ರು ಗೊತ್ತಿದೆಯಾ ನಿಮಗೆ? ಯಾಕಂತ ಗೊತ್ತಿಲ್ಲ, ನಾನು ಬರುದಿಲ್ಲ, ನಾನು ಅಲ್ಲಿ ಬರುದಿಲ್ಲ ಮಾರ ಅಂತ ಹೇಳಿದ್ರು. ನಾನು ಅಲ್ಲಿ ಆ ವಿಷಯಕ್ಕೆ ಅಲ್ಲಿ ಬರುದಿಲ್ಲ ಅಂತ ಹೇಳಿದ್ರು. ಸೌಜನ್ಯ ನಾನು ಹೇಳಿದೆ ಬನ್ನಿ ಒಂದ್ಸಲ, ನೋಡಿ ನೇತ್ರಾವತಿಯಲ್ಲಿ ಆದದ್ದು, ಒಂದ್ಸಲ ಬನ್ನಿ ಅಂತ. ಕರೆಕ್ಟ್, ನೀವು ಕನ್ವಿನ್ಸ್ ಮಾಡಿದಿರಿ. ಸೌಜನ್ಯ ಮರ್ಡರ್ ಆದ ಟೈಮ್ ನಲ್ಲಿ ಈ ರೀತಿ ಘಟನೆ ಆಗಿದೆ, ಬನ್ನಿ ನೀವು ಅಂತ ಮಹೇಶ್ ತಿಮ್ಮರೋಡಿ ಅವ್ರನ್ನ ಕರೆದ್ರಿ. ಅಂತ ವಿಷಯಕ್ಕೆಲ್ಲ ನಾನು ಬರೋದಿಲ್ಲ ಅಂತ ತಿಮ್ಮರೋಡಿ ಅವರು ನಿಮ್ಮ ಹತ್ರ ಹೇಳಿದ್ರು, ಕರೆದಿದ್ದೇನೆ. ಹೌದಾ? ಹೇಳಿದ್ರು. ಅದಾದ್ಮೇಲೆ ಹೇಗೆ ಕನ್ವಿನ್ಸ್ ಮಾಡಿದ್ರಿ, ಹೇಗೆ ಕರೆಸಿದ್ರಿ ತಿಮ್ಮರೋಡಿ ಅವ್ರನ್ನ ಮತ್ತೆ ಸ್ಥಳಕ್ಕೆ? ಅಂದ್ರೆ ಮತ್ತೆ ಸಹ ಹೇಳಿದೆ ನಾನು, 1-2 ಸಲ ಫೋನ್ ಮಾಡಿ ಹೇಳಿದೆ, ಒಂದ್ಸಲ ಬಂದು ನೋಡಿ, ಒಂದು ಹುಡುಗಿ ಈ ಥರ ಆಗಿದೆ, ಅತ್ಯಾಚಾರ ಆಗಿ ಈ ಥರ ಆಗಿದೆ, ಒಂದ್ಸಲ ಬಂದು ನೋಡಿ ಅಂತ ನಾನು ಹೇಳಿದ್ದೇನೆ ತಿಮ್ಮರೋಡಿ ಅವ್ರ ಹತ್ರ. ಓಕೆ, ಆಮೇಲೆ ಬಂದರು. ಆದ್ಮೇಲೆ ಅವತ್ತು ಬರಲಿಲ್ಲ, ಮರುದಿವಸ ಬಂದರು ಅವರು. ಓಕೆ, ಬಂದರು, ಮರುದಿವಸ ಬಂದಿದ್ದಾರೆ. ಮನೆ ಬಂದು ಅವರ ಸೌಜನ್ಯನ ಮನೆಗೆ ಕರ್ಕೊಂಡು ಹೋಗಿದ್ದೇವೆ ನಾವು. ಇವ್ರನ್ನ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸೌಜನ್ಯ ಅವ್ರ ಮನೆಯಲ್ಲಿ ಏನಾಯ್ತು ಅಂತ ಕೇಳೋದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಚಾರವನ್ನ ಕೇಳ್ತೀನಿ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ನೀವು ಹೇಳ್ತಾ ಇದ್ರಿ ಗೋಪಾಲ್ ಪೂಜಾರಿ, ಸಂತೋಷ್ ರಾವ್ನ ಆ ಸ್ಥಳದಲ್ಲಿ ನಾನು ನೋಡಿದ್ದೆ ಅಂತ ಹೇಳಿದ್ರಲ್ವಾ? ಆ ಸ್ಥಳದಲ್ಲಿ ನೀವು ಆ ಸಂತೋಷ್ನ ನೋಡಿದಾಗ ಆತ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದ? ಆತನನ್ನು ನೀವು ಅಕ್ಯುರೇಟ್ ಆಗಿ ಟೈಮಿಂಗ್ ಏನಾದ್ರು ನೆನಪಿದೆಯೇ? ಎಷ್ಟೊತ್ತಿಗೆ ಆತನನ್ನು ನೀವು ನೋಡಿದ್ರಿ? ಅಲ್ಲಿ ನೋಡಿದ್ದು ನೀವು ಸಂತೋಷ್ ರಾವನ್ನೇ ಅಂತ ನಿಮ್ಗೆ ಕನ್ಫರ್ಮಾ? ಕನ್ಫರ್ಮ್. ಯಾಕಂದ್ರೆ ನಾನು ಅಲ್ಲಿ ಮಳೆ ಬರುವಾಗ, ಅದು ಈಗ ತರ ಡಬಲ್ ರೋಡ್ ಇರಲಿಲ್ಲ, ಸಿಂಗಲ್ ರೋಡ್ ಇತ್ತು. ಅದು ಟರ್ನ್ ಅಲ್ಲದೆ ಒಂದು ಟರ್ನ್, ಅದು ಮರದ ಹತ್ರ, ಅಂದ್ರೆ ಮಳೆ ಬರ್ತಿದ್ದು ಅಲ್ಲಿ ಒಂದು ಹಳ್ಳದಾಗಿ ಉಂಟು ಮರದಲ್ಲಿ, ಬ್ರಿಡ್ಜ್ ತರ ಉಂಟು, ಅಲ್ಲಿ ನೀರು ನಿಲ್ತದೆ, ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಹಾಗೆ ನಾನು ಬರುವಾಗ ಸ್ಲೋ, ಅಲ್ಲಿ ಟರ್ನ್ ಅಲ್ಲ, ಸ್ಲೋ ಬರುವಾಗ ಇವು ಮರದ ಹತ್ರ ನಿಂತಿದ್ದ. ಅಲ್ಲಿ ಅಂದ್ರೆ ಜಾಸ್ತಿ ಮರ ಇಲ್ಲ ನೋಡಿ, ಅಲ್ಲಿ ಒಂದು 4-5 ಮರ ಇರ್ತಿತ್ತು. ಆ ಮರದ ಅಡಿಯಲ್ಲಿ ಅವ ನಿಂತಿದ್ದ. ಯಾಕಂದ್ರೆ ಕೈ ಕಟ್ಟಿ ನಿಂತಿದ್ದ, ಒಂದು ಬ್ಯಾಗ್ ಇತ್ತು ಅವನ ಕೈಯಲ್ಲಿ, ಕ್ಲೀನ್ ಆಗಿ ನೋಡಿದ್ದೇನೆ ಕೈಯಲ್ಲಿ ಇದ್ದು. ಯಾಕಂದ್ರೆ ನಾನು ಸ್ಲೋ ಹೋಗೋದು ಅಲ್ಲಿ, ಯಾಕಂದ್ರೆ ನಮ್ಮ ಓನರ್ ಕೆಲಸಕ್ಕೆ ಕರ್ಕೊಂಡು ಹೋಗೋದು ಆ ಟರ್ನ್ ಅಲ್ಲಿ, ಅಲ್ಲಿ ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ ಆತಲ್ಲಿ. ಓಕೆ ಓಕೆ. ಸೊ ಇದಕ್ಕಿಂತ ಮುಂಚೆ ಆ ಸಂತೋಷ್ ರಾವ್ನ ನೀವು ನೋಡಿದ್ದಿದೆಯಾ? ಆತನ ಬಗ್ಗೆ ಗೊತ್ತಿದ್ದಿತ್ತ ನಿಮಗೆ? ಇಲ್ಲ ಇಲ್ಲ ಇಲ್ಲ, ಮುಂಚೆಯಲ್ಲಿ ನೋಡ್ಲಿಲ್ಲ ನಾನು. ಸೊ ನೀವು ಸ್ಥಳದಲ್ಲಿ ಸಂತೋಷ್ ರಾವ್ನ ನೋಡಿದ ಮೇಲೆ ನೀವು ಪ್ರಭಾಕರನ್ ಅವ್ರಿಗೆ ಬಂದು ಹೇಳ್ತೀರಿ ಅಲ್ವಾ, ನಾನು ಇಂಥ ವ್ಯಕ್ತಿ ನೋಡಿದೆ ಅಂತ? ಹೌದೌದೌದು.
ಸೊ ಪೊಲೀಸರಿಗೆ ಅಲ್ಲಿ ಗೋಪಾಲ್